ತಾರಕನಿಗೆ ಒಬ್ಬ ಜಟಾಧಾರಿಯು ಭಸ್ಮಲೇಪಿತನು ಹುಟ್ಟಿರ್ತಕ್ಕಂಥವರು ಒಬ್ಬರು ಕನಸಿನಲ್ಲಿ ಬಂದು ತಲೆಯನ್ನು ಸವರಿ ಮೈಯೆಲ್ಲ ಭಸ್ಮವನ್ನು ಹಚ್ಚಿದ ಹಾಗೆ ಕನಸು ಬಂದಿತ್ತು. ಅದೇ ಪ್ರಕಾರ ಮುಂದೆ ನಾಮಧಾರಕನು ಮುಂದೆ ಏನೋ ಒಂದು ಉತ್ತಮವಾದಂಥ ನನ್ನ ಜೀವನದಲ್ಲಿ ನಡೆಯೋದುಂಟು ಎಂಬುದಾಗಿ ದತ್ತ ಮಹಾರಾಜನ ಧ್ಯಾನವನ್ನು ಮಾಡ್ತಾ ಸಾಗುತ್ತಾ ಹೋಗುತ್ತಿರುವಾಗ ಮಧ್ಯದಲ್ಲಿ ಕನಸಿನಲ್ಲಿ ಕಂಡಂತಹ ವೈರಾಗ್ಯ ಮೂರ್ತಿಯನ್ನ ಎದುರಿನಲ್ಲಿ ಕಂಡ ಕ್ಷಣ ಪೂರ್ಣ ಆಶ್ಚರ್ಯಚಕಿತನಾಗ್ತಾನೆ. ಇದು ಹೇಗೆ ಸಾಧ್ಯ ಎಂಬುದಾಗಿ ಕೂಡಲೇ ಹೋಗಿ ಆ ಜಟಾಧಾರಿಯಾಗಿರ್ತಕ್ಕಂಥ ಯೋಗೀಶ್ವರರ ಪಾದಗಳ ಮೇಲೆ ತನ್ನ ತಲೆಯನ್ನಿಟ್ಟು ನಮಸ್ಕಾರ ಮಾಡಿ ಹೇಳುತ್ತಾ, ಹೇ ಪ್ರಭೋ, ಕೆಲವೇ ಕ್ಷಣಗಳ ಹಿಂದೆ ನಿಮ್ಮನ್ನು ನಾನು ನನ್ನ ಕನಸಿನಲ್ಲಿ ನೋಡಿದ್ದೆ. ಗುರುಗಳೇ ದತ್ತಾತ್ರೇಯ ಅವತಾರಿಗಳಾಗಿರ್ತಕ್ಕಂಥ ನರಸಿಂಹ ಸರಸ್ವತಿ ಸ್ವಾಮಿಗಳೇ ನಿಮ್ಮನ್ನು ಕಳಿಸಿರಬೇಕು ಎಂಬುದಾಗಿ ನಮಸ್ಕಾರವನ್ನು ಮಾಡಿ ತಾವು ಇರುವಂತಹ ಜಾಗ ಯಾವುದು, ಯಾವ ಆಶ್ರಮ ತಮ್ಮದು, ತಾವು ಎಲ್ಲೆಲ್ಲಿ ಇರ್ತಕ್ಕಂಥವರೆಂಬುದಾಗಿ ವಿಚಾರಿಸ್ತಾರೆ. ಆಗ ಆ ಜಟಾಧಾರಿಯಾಗಿರ್ತಕ್ಕಂಥ ಯೋಗೀಶ್ವರರು, ನಾನು ಸಿದ್ಧಮುನಿ ಎಂಬತಕ್ಕಂತಹ ಮುನಿ, ನನ್ನ ಗುರುಗಳು ನರಸಿಂಹ ಸರಸ್ವತಿ ಸ್ವಾಮಿಗಳು, ನನಗೆ ಎಲ್ಲೋ ಯಾವುದೋ ಒಂದು ಜಾಗದಲ್ಲಿ ಆಶ್ರಮವನ್ನು ಕಟ್ಟಿಕೊಂಡು ನಾನು ಇರತಕ್ಕಂಥವನಲ್ಲ. ಎಲ್ಲೆಲ್ಲಿ ಈ ಪುಣ್ಯ ತೀರ್ಥಗಳಿದವೋ ಭೂಮಿಯ ಮೇಲೆ, ಸ್ವರ್ಗದಲ್ಲಿ, ಎಲ್ಲಾದರೂ ಸರಿ ಈ ಪುಣ್ಯ ತೀರ್ಥಗಳ ತೀರ್ಥಾಟನೆಯನ್ನು ಮಾಡುತ್ತಾ ನನ್ನ ಸಮಯವನ್ನ ಗುರುಗಳ ಧ್ಯಾನದಲ್ಲಿ ಕಳೀತಾ ಇದ್ದೇನೆ ಎಂಬುದಾಗಿ ಉತ್ತರವನ್ನು ನೀಡಿದಾಗ ಈ ನಾಮಧಾರಕನು ಅವರ ಪಾದ ಮೇಲೆ ಬಿದ್ದು ಹೇಳುತ್ತಾನೆ, ಹೇ ಪ್ರಭೋ, ದತ್ತ ಮಹಾರಾಜನನ್ನ, ನರಸಿಂಹ ಸರಸ್ವತಿ ಸ್ವಾಮಿಗಳನ್ನ ಎಷ್ಟೋ ಹಿಂದಿನ ಪೂರ್ವಜರಿಂದ ನಾವೆಲ್ಲರೂ ಧ್ಯಾನವನ್ನು ಮಾಡಿ ಪೂಜೆಯನ್ನು ಮಾಡ್ತಾ ಕಳೀತಾ ಇದ್ದೇವೆ ನಮ್ಮ ಜೀವನವನ್ನ. ಆದರೆ ನನಗೆ ಇಂದು ಬಹಳ ಕಷ್ಟಗಳಲ್ಲಿ ಜೀವನ ನಡೀತಾ ಇದೆ. ಪೂರ್ಣ ದೈನ್ಯತೆಯಿಂದ ನಾನು ನನ್ನ ಸಮಯವನ್ನು ಕಳೀತಾ ಇದ್ದೇನೆ. ಹೇಗಾದರೂ ಮಾಡಿ ನನ್ನ ಕಷ್ಟಗಳಿಂದ ನನಗೆ ಪಾರು ಮಾಡಿ ಆ ಭಗವಂತನ ಪಾದವನ್ನು ಹಿಡಿಲಿಕ್ಕೆ ಒಂದು ಮಾರ್ಗವನ್ನು ಸೂಚಿಸಿ ಹೇಳಿಕೊಡಬೇಕೆಂಬುದಾಗಿ ಹೇಳಿದಾಗ ಸಿದ್ಧಮುನಿಗಳು ಹೇಳ್ತಾರೆ, ದತ್ತ ಮಹಾರಾಜನು ಆ ಮೂರೂ ದೇವತೆಗಳ, ಮೂರೂ ಭಗವಂತನ, ಬ್ರಹ್ಮ ವಿಷ್ಣು ಮಹೇಶ್ವರರ ಆ ತ್ರಿದೇವಗಳ ಅಂಶವನ್ನ ಇಟ್ಟುಕೊಂಡು ಹುಟ್ಟಿರತಕ್ಕಂಥವನು. ಅವನ ಅನುಗ್ರಹ ಸಿಕ್ಕಿದತಕ್ಕಂಥವರಿಗೆ ಜೀವನದಲ್ಲಿ ದೈನ್ಯತೆ ಕಷ್ಟಗಳು ಸಾಧ್ಯವೇ ಇಲ್ಲ. ನಿನಗೆ ನಂಬಿಕೆಯ ಕೊರತೆಯಾಗಿದ್ದರಿಂದ ಈ ಮನಸ್ಸು ವಿಚಲಿತವಾಗಿದೆ. ಭಗವಂತನ ಮೇಲೆ ಪೂರ್ಣ ನಂಬಿಕೆಯನ್ನಿಟ್ಟು ನಿನ್ನ ಜೀವನವನ್ನು ಸಾಗಿಸು ಎಂಬುದಾಗಿ ಹೇಳಿದಾಗ, ತ್ರಿಮೂರ್ತಿ ರೂಪನು ಅಂತ ಹೇಳಿದರಿ ಪ್ರಭು, ಗುರುವಿನ ನಂಬಿದ ಮೇಲೆ ನಮಗೆ ಯಾವುದೇ ಕಷ್ಟಗಳು ಬರೋದಿಲ್ಲ ಎಂಬುದಾಗಿ ನೀವು ನನಗೆ ಜ್ಞಾನವನ್ನು ನೀಡಿದಿರಿ. ಹಾಗಾದರೆ ಈ ಸಂಶಯವನ್ನ, ನನ್ನ ಮನಸ್ಸು ಯಾಕೆ ವಿಚಲಿತವಾಯಿತು, ಗುರು ನನಗೆ ಕಾಪಾಡ್ತಾನೋ ಇಲ್ಲವೋ ಎಂಬುದಾಗಿರ್ತಕ್ಕಂಥ ವಿಷಯಗಳು ನನ್ನ ಮನಸ್ಸಿನಲ್ಲಿ ಯಾಕೆ ಬಂತು, ಈ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಬೇಕೆಂದು ಹೇಳಿದಾಗ ಸಿದ್ಧಮುನಿಗಳು ಆ ಪ್ರಶ್ನೆಗಳಿಗೆಲ್ಲವನ್ನ ಉತ್ತರವನ್ನು ನೀಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಭಗವಂತನು ಈ ಸರ್ವ ಸೃಷ್ಟಿಯ ಮೂಲ ಪುರುಷನಾಗಿರ್ತಕ್ಕಂಥ ಮಹಾವಿಷ್ಣು ಎಲೆಯ ಮೇಲೆ ಕೂತು ಸಮಾಧಾನವಾಗಿದ್ದಾಗ ಯೋಚನೆಯನ್ನು ಮಾಡ್ತಾನಂತೆ, ಸೃಷ್ಟಿಯನ್ನು ರಚನೆ ಮಾಡಬೇಕು ಎಂಬುದಾಗಿ. ಆ ಸಮಯದಲ್ಲಿ ತನ್ನ ನಾಭಿಯಿಂದ, ಕಮಲದಿಂದ ಬ್ರಹ್ಮನನ್ನ ರಚಿಸ್ತಾನೆ. ಬ್ರಹ್ಮನು ಹುಟ್ಟಿದಾಕ್ಷಣ 4 ದಿಕ್ಕುಗಳನ್ನ
ಆಶ್ಚರ್ಯದಿಂದ ನೋಡಿದ್ದರಿಂದ ಬ್ರಹ್ಮನಿಗೆ 4 ಮುಖಗಳು ಉದ್ಭವವಾಗ್ತವೆ. ಆ 4 ಮುಖಗಳಿಂದ 4 ವೇದಗಳ ಸೃಷ್ಟಿಯಾಗ್ತವೆ. ಆ ವೇದಗಳ ಮೂಲಕ 18 ಪುರಾಣಗಳ ಸೃಷ್ಟಿಯಾಗ್ತದೆ. ಮುಂದೆ ಈ 18 ಪುರಾಣಗಳಿಂದ ಮಹಾವಿಷ್ಣುವೇ ವೇದವ್ಯಾಸರ ರೂಪದಲ್ಲಿ ಜನಿಸಿ ಆ ಪೂರ್ಣ ಜ್ಞಾನವನ್ನ ಸಕಲ ಋಷಿ ಮುನಿ ಎಲ್ಲರನ್ನ ತಪಸ್ವಿಗಳಿಗೆ ಜ್ಞಾನವನ್ನು ನೀಡುತ್ತಾರೆ. ಈ ವೇದಗಳು 18 ಪುರಾಣಗಳು ಸೃಷ್ಟಿಯಾಗಲಿಕ್ಕೆ ಕಾರಣವೇನು ಅಂದರೆ, ಬ್ರಹ್ಮನು ಸೃಷ್ಟಿಯಾದ ಕ್ಷಣ, ಹುಟ್ಟಿದ ಕ್ಷಣ ಪ್ರಭು ವಿಷ್ಣುವು ಒಂದು ಕೆಲಸವನ್ನ ನೀಡ್ತಾನೆ ಬ್ರಹ್ಮನಿಗೆ, ಸೃಷ್ಟಿಯ ರಚನೆಯನ್ನು ಮಾಡು ಅಂತ ಹೇಳಿ. ಈ ಸೃಷ್ಟಿಯನ್ನ ರಚಿಸೋದು ಹೇಗೆ, ಅದನ್ನು ನಡೆಸ್ತಕ್ಕಂಥದ್ದು ಹೇಗೆ, ಈ ಯಾವ ವಿಚಾರಗಳು ಬ್ರಹ್ಮನಿಗೆ ತಿಳಿಯಲಿಲ್ಲ. ಅದಕ್ಕೋಸ್ಕರವಾಗಿ ಬ್ರಹ್ಮನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ, ಹೇ ಪ್ರಭೋ, ನನಗೆ ಈ ಸೃಷ್ಟಿಯ ರಚನೆಯ ಬಗ್ಗೆ ಯಾವ ವಿಚಾರವೂ ಗೊತ್ತಿಲ್ಲ ಅಂತ ಹೇಳಿದಾಗ, ನಿನ್ನ ಮುಖದಿಂದಲೇ ಸೃಷ್ಟಿಯಾಗಿರ್ತಕ್ಕಂಥ ವೇದಗಳ ಅಧ್ಯಯನವನ್ನು ಮಾಡು, ಆ ವೇದಗಳಲ್ಲಿ ಸೃಷ್ಟಿಯ ರಚನೆಯ ಎಲ್ಲ ವಿಚಾರಗಳುಂಟು ಎಂಬುದಾಗಿ ವಿಷ್ಣುವು, ಮಹಾವಿಷ್ಣುವು ಆ ಜ್ಞಾನವನ್ನ ಬ್ರಹ್ಮನಿಗೆ ನೀಡುತ್ತಾನೆ. ಬ್ರಹ್ಮನು ಆ ವೇದಗಳೆಲ್ಲವನ್ನು ಓದಿ ಮಾಡಿ ಜ್ಞಾನವನ್ನು ಪಡೆದು ಸೃಷ್ಟಿಯನ್ನು ರಚನೆ ಮಾಡ್ತಾನೆ. ಅಲ್ಲಿಂದ ಮುಂದೆ ಹುಟ್ಟಿರತಕ್ಕಂಥದ್ದು 18 ಪುರಾಣಗಳು. ಆ 18 ಪುರಾಣಗಳು ಕೂಡ ನಮ್ಮಂತಹ ಮನುಷ್ಯರಿಗೆ ಅರ್ಥೈಸಿಕೊಳ್ಳಲು ಕಷ್ಟವಾಗ್ತದೆ ಎಂಬುದಾಗಿ ತಿಳಿದು ವಿಷ್ಣುವು ವೇದವ್ಯಾಸರ ರೂಪದಲ್ಲಿ ತಾವು ಅವತರಿಸಿ ಬಂದು ಈ ಮನುಷ್ಯ ಮನುಕುಲಕ್ಕೆಲ್ಲರಿಗೂ ಸರ್ವಜ್ಞಾನವನ್ನ, ಈ ಭೂಮಿಯ ಸೃಷ್ಟಿ, ಈ ಸಕಲ ಬ್ರಹ್ಮಾಂಡದ ಸೃಷ್ಟಿ ಹೇಗಾಯಿತು ಎಂಬತಕ್ಕಂಥ ಜ್ಞಾನವನ್ನ, ನಾವು ಹೇಗೆ ಜೀವನವನ್ನು ನಡೆಸಬೇಕೆಂಬತಕ್ಕಂಥದ್ದನ್ನ ನಮ್ಮೆಲ್ಲರಿಗೂ ತಿಳಿಸಿಕೊಡುತ್ತಾರೆ.